Hello, aspirants. Welcome back to AO MCQ discussion. So, before going to that, ಒಂದು ಸ್ವಲ್ಪ ನಿಮಗೆ ನಮ್ಮ ಟೆಸ್ಟ್ ಸೀರೀಸ್ ಬಗ್ಗೆ ಒಂದು ಬ್ರೀಫ್ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ. ಸೊ, ಐ ಥಿಂಕ್ ಆಲ್ ಆಫ್ ಯು ಆರ್ ಅವೇರ್ ನಮ್ಮ ಸ್ಪರ್ಧಾ ಅರಿವು ಟೀಮು ವಿಚ್ ಇನ್ಕ್ಲೂಡ್ಸ್ JRF ಮತ್ತು SRF ಅಚೀವ್ ಮಾಡಿರೋವಂಥವ್ರು, ಮತ್ತು ಆಲ್ರೆಡಿ ನಮ್ಮ ಅಗ್ರಿಕಲ್ಚರಲ್ ಸೈನ್ಸ್ ಯೂನಿವರ್ಸಿಟೀಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಾಗಿ ಮತ್ತು ARS ಸೈಂಟಿಸ್ಟ್ಗಳಾಗಿ ವರ್ಕ್ ಮಾಡ್ತಾ ಇರೋವಂಥವ್ರು, ಸಬ್ಜೆಕ್ಟ್ ಸ್ಪೆಸಿಫಿಕ್ ಎಕ್ಸ್ಪರ್ಟ್ಸ್ಗಳು ಸೇರಿ ನಮ್ಮ ಸ್ಪೆಸಿಫಿಕ್ ಪೇಪರ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಮಿಂಗ್ ಟು GS ಪೇಪರ್ಸ್ನ ಯಾರು ಸೆಟಪ್ ಮಾಡ್ತಿದ್ದಾರೆ ಅಂತ ಅಂದರೆ ಆಲ್ರೆಡಿ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡಿರೋವಂಥವ್ರು, ಮತ್ತು ನಮ್ಮ KEA ಅಥವಾ KPSC ಎಕ್ಸಾಮ್ಸ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಿರೋವಂಥವ್ರು, UPSCಯಲ್ಲಿ ಇಂಟರ್ವ್ಯೂ ಕೊಟ್ಟಿರೋವಂಥವ್ರು ಆಗಿರ್ಬೋದು, ಮತ್ತು ಇಂಡಿವಿಜುವಲ್ ಡೊಮೈನ್ಸ್ಗಳಲ್ಲಿ ಫ್ಯಾಕಲ್ಟಿಗಳಾಗಿರೋವಂಥವ್ರು ಲೈಕ್ ಪಾಲಿಟಿ ಆದ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಎಕಾನಮಿ, ಜಿಯೋಗ್ರಫಿ ಆ ಸಬ್ಜೆಕ್ಟ್ಸ್ಗಳಲ್ಲೇ ಡೊಮೈನ್ ಎಕ್ಸ್ಪರ್ಟ್ಸ್ ಆಗಿ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಅನಲೈಸ್ ಮಾಡಿ KEA ಟ್ರೆಂಡ್ನ ಪ್ರಕಾರ ಏನು ಕ್ವಶನ್ಸ್ಗಳನ್ನ ಸೆಟಪ್ ಮಾಡಿ ನಾವು ಒಂದು ಟೆಸ್ಟ್ ಸೀರೀಸ್ನ ರನ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ದಟ್ ಇನ್ಕ್ಲೂಡ್ಸ್ ಬೋತ್ ನಮ್ಮ ಜನರಲ್ ಸ್ಟಡೀಸ್ ಆ್ಯಂಡ್ AO ರಿಲೇಟೆಡ್ ಸ್ಪೆಸಿಫಿಕ್ ಪೇಪರ್. ಸೊ ಎರಡೂ ಸೇರಿ ಓನ್ಲಿ ₹399 ನಾವು ಟೆಸ್ಟ್ ಸೀರೀಸ್ನ ಕೊಡ್ತಾ ಇದ್ದೀವಿ. ಸೊ ಏನು ವಿಶೇಷತೆ ಅನ್ನೋದನ್ನ ನಾವು ನೋಡೋವಂಥ ಅಥವಾ ಮುಂದೆ ನೋಡೋವಂಥ ಒಂದಷ್ಟು ಕ್ವಶನ್ಸ್ ಏನಿದೆ, ದೀಸ್ ಕ್ವಶನ್ಸ್ ಆರ್ ಟೇಕನ್ ಫ್ರಮ್ ಅವರ್ ಟೆಸ್ಟ್ ಸೀರೀಸ್ ಓನ್ಲಿ. ನಮ್ಮ ಟೆಸ್ಟ್ ಸೀರೀಸಲ್ಲಿರೋವಂಥ ಕ್ವಶನ್ಸ್ಗಳನ್ನೇ ತಗೊಂಡು ಅಲ್ಲಿನ ಕ್ವಶನ್ಸ್ಗಳನ್ನೇ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಯು ವಿಲ್ ಆಲ್ಸೋ ಗೆಟ್ ಟು ಹ್ಯಾವ್ ಎನ್ ಐಡಿಯಾ ಆಫ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ವಿ ಆರ್ ಗೆಟಿಂಗ್ ಇನ್ ಅವರ್ ಟೆಸ್ಟ್ ಸೀರೀಸ್. ಸೊ ಈ ಟೆಸ್ಟ್ ಸೀರೀಸ್ನ ನೀವು ಎಫೆಕ್ಟಿವ್ ಆಗಿ ಫಾಲೋ ಮಾಡೋದ್ರಿಂದ ಅಥವಾ ಇದಕ್ಕೆ ಬೇಸ್ ಕಂಟೆಂಟ್ ಏನಪ್ಪ ಅಂತ ಅಂದರೆ ಸ್ಟೇಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗಳಲ್ಲಿ ಏನು ಎಕ್ಸಾಮ್ಸ್ಗಳು ನಡೀತಾ ಇರುತ್ತೆ, ಇಂಟರ್ನಲ್ ಎಕ್ಸಾಮ್ಸು, ಎಕ್ಸ್ಟರ್ನಲ್ ಎಕ್ಸಾಮ್ಸು, ಮತ್ತು ಆಲ್ರೆಡಿ JRF ಆ್ಯಂಡ್ SRF ಮತ್ತು ARS ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂಥ MCQsಗಳು. ಸೊ ಇದನ್ನೆಲ್ಲ ಪ್ಯಾಟ್ರನ್ಸ್ಗಳನ್ನು ಅಬ್ಸರ್ವ್ ಮಾಡಿ ನಾವು ಪೇಪರ್ಸ್ ಮಾಡಿರುವಂಥದ್ದು. ಓಕೆ, ಸೊ ಈ ಆಧಾರದ ಮೇಲೆ ನಾವು ಒಂದಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಕ್ವಶನ್ ಆಫ್ ದಿ ಡೇ. ಸೊ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತ ಅಂದರೆ ಅಗ್ರೋನಮಿ. ಐ ಥಿಂಕ್ ಆಲ್ ಆಫ್ ಯು ಆರ್ ಅವೇರ್ ದಟ್ ಏನು ನಮಗೆ AO ಸಿಲೆಬಸ್ಸಲ್ಲಿ 20 ಸಬ್ ಟಾಪಿಕ್ಸ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಿಲೆಬಸ್ಸಲ್ಲಿರುವಂಥ ಫಸ್ಟು ಒಂದು ಯೂನಿಟು ಅಗ್ರೋನಮಿ. ಓಕೆ, ಅಗೈನ್ ಇಟ್ ಇಸ್ ಹ್ಯಾವಿಂಗ್ ಒಂದು ಮೇಜರ್ ವೈಟೇಜ್ ಇರುವಂಥ ಒಂದು ಸಬ್ಜೆಕ್ಟು. ಸೊ ಅಗ್ರೋನಮಿಯಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ನು ವಿಲ್ ಸಿ ವಾಟ್ ಈಸ್ ದ ಕ್ವಶನ್. ಐಡೆಂಟಿಫೈ ದಿ ಮೋಸ್ಟ್ ಕ್ರಿಟಿಕಲ್ ಫಿಸಿಯೋಲಾಜಿಕಲ್ ಸ್ಟೇಜ್. ಓಕೆ, ಸೊ ಏನು ನಾವು ಇರಿಗೇಷನ್ ಸ್ಟೇಜಸ್ ಅಂತ ಮಾತಾಡ್ತೀವಿ ಬೇರೆ ಬೇರೆ ಕ್ರಾಪ್ಗಳಿಗೆ ಅಲ್ವಾ. ಡಿಫ್ರೆಂಟ್ ಕ್ರಾಪ್ಸ್ ಹ್ಯಾವ್ ಡಿಫ್ರೆಂಟ್ ಸ್ಟೇಜಸ್. ಸೊ ಯಾವುದಕ್ಕೆ ಇರಿಗೇಷನ್ ರಿಕ್ವೈರ್ಮೆಂಟ್ ಫಾರ್ ದಿ ಗ್ರೌಂಡ್ನಟ್ ಕ್ರಾಪ್ ಅಥವಾ ನಮ್ಮ ಏನು ಕಡಲೆಕಾಯಿ ಬೆಳೆ ಇದೆ ಅದಕ್ಕೆ ಬೇಕಾಗಿರುವಂಥ ಮೋಸ್ಟ್ ಕ್ರಿಟಿಕಲ್ ಇರಿಗೇಷನ್ ಸ್ಟೇಜ್ನ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ವಿ ಹ್ಯಾವ್ 4 ಆಪ್ಷನ್ಸ್ ಗಿವನ್ ಇನ್ ದಿಸ್. ಓಕೆ, ಸೊ ಈವನ್ ಎಲ್ಲ ಸ್ಟೇಜ್ಗಳದ್ದು ತನ್ನದೇ ಆದ ಒಂದು ಮಹತ್ವ ಅಥವಾ ಪ್ರತಿಯೊಂದು ಬೇರೆ ಬೇರೆ ಕ್ರಾಪ್ಗಳಿಗೆ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಇರಿಗೇಷನ್ ಇರುತ್ತೆ. ಆ ರೀತಿ ನಮ್ಮ ಗ್ರೌಂಡ್ನಟ್ ಕ್ರಾಪ್ಗೆ ಯಾವುದು ಕ್ರಿಟಿಕಲ್ ಸ್ಟೇಜ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಹೇಳ್ತಾ ಇದೆ, ಸೀಡ್ಲಿಂಗ್ ಸ್ಟೇಜ್ ಅಂತ. ಐ ಥಿಂಕ್ ಇಟ್ಸ್ ನಾಟ್ ದ ಸ್ಟೇಜ್ ಫಾರ್ ಗ್ರೌಂಡ್ನಟ್, ರೈಟ್. ಸೊ ಅದಾದಮೇಲೆ ಪೆಗ್ಗಿಂಗ್ ಆ್ಯಂಡ್ ಪಾಡ್ ಫಾರ್ಮೇಷನ್. ಸೊ ಥರ್ಡ್ ಆಪ್ಷನ್ ಈಸ್ ಫ್ಲವರಿಂಗ್ ಸ್ಟೇಜು, ಫೋರ್ತ್ ಈಸ್ ಹಾರ್ವೆಸ್ಟಿಂಗ್ ಸ್ಟೇಜು. ಸೊ ಏನು ಆನ್ಸರ್ ಹೇಳ್ಬೋದಾ? ಸೊ ಬೈ ನಾವು ಎಲ್ಲರಿಗೂ ಆನ್ಸರ್ ಗೊತ್ತಾಗಿರ್ಬೋದು ಅಲ್ವಾ ವಿತ್ ಅವರ್ ಆಪ್ಷನ್ಸ್. ಸೊ ಆಪ್ಷನ್ ಅಥವಾ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಪೆಗ್ಗಿಂಗ್ ಆ್ಯಂಡ್ ಪಾಡ್ ಫಾರ್ಮೇಷನ್ ಸ್ಟೇಜ್. ಓಕೆ, ಸೊ ಯಾಕೆ ಪೆಗ್ಗಿಂಗ್ ಆ್ಯಂಡ್ ಪಾಡ್ ಫಾರ್ಮೇಷನ್ ಸ್ಟೇಜು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ, ಸೊ ನಾವೇನಾದರೂ ಪೆಗ್ಗಿಂಗ್ ಅಥವಾ ಪಾಡ್ ಫಾರ್ಮೇಷನ್ ಸ್ಟೇಜಲ್ಲಿ ಸರಿಯಾಗಿ ಇರಿಗೇಷನ್ ಮಾಡಲಿಲ್ಲ ಅಂತ ಅಂದರೆ ಏನಾಗುತ್ತೆ, ಇಟ್ ಪ್ರಿವೆಂಟ್ಸ್ ದಿ ಪೆಗ್ ಪೆನೆಟ್ರೇಷನ್ ಆ್ಯಂಡ್ ಇಟ್ ಸಿವಿಯರ್ಲಿ ರಿಸ್ಟ್ರಿಕ್ಟ್ಸ್ ದಿ ಅಂಡರ್ ಗ್ರೌಂಡ್ ಪಾಡ್ ಎಕ್ಸ್ಪ್ಯಾನ್ಷನ್. ಏನು ಕಡಲೆ ಬೀಜ ಅಥವಾ ಪಾಡ್ ಎಕ್ಸ್ಪ್ಯಾನ್ಷನ್ ಆಗಬೇಕಾಗಿರುತ್ತೆ, ಸೊ ಅದು ಸರಿಯಾಗಿ ಆಗಲ್ಲ ಆ ಸ್ಟೇಜಲ್ಲಿ ನಾವು ಸರಿಯಾಗಿ ಇರಿಗೇಷನ್ ಮಾಡಲಿಲ್ಲ ಅಂದರೆ ಅಲ್ವಾ. ಸೊ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಸ್ಟೇಜ್ ಫಾರ್ ಇರಿಗೇಷನ್, ಸ್ಟೇಜ್ ಆಫ್ ಇರಿಗೇಷನ್ ಫಾರ್ groundnut, right.
ಸೊ ಅದಾದಮೇಲೆ ಇದನ್ನು ನಾವು ಹಿಂಗಷ್ಟೇ ನೋಡೋದು ಬೇಡ. ಯು ಕ್ಯಾನ್ ಸಿ ನಮ್ಮ ಟೆಸ್ಟಲ್ಲಿ ಹೆಂಗಿದೆ ಅಂದರೆ ಒಂದು ಕ್ವಶನ್ಸು ಸ್ಟ್ಯಾಂಡರ್ಡ್ ಆಗಿದೆ, ಪ್ಲಸ್ ಅದರ್ ಆಪ್ಷನ್ಸ್ಗಳನ್ನೂ ಕೂಡ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ಹೌದಲ್ವಾ? ಸೊ ವಿ ವಿಲ್ ಸಿ ಲೈಕ್ ಥ್ರೂ ದಿಸ್ ಕ್ವಶನ್ ಓನ್ಲಿ ಉಳಿದಿದ್ದ ಆಪ್ಷನ್ಸ್ಗಳನ್ನೂ ಹಂಗೆ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ. ಸೊ ಉಳಿದಿದ್ದ 4 ಸ್ಟೇಜ್ಗಳೇನು? ಸೀಡ್ಲಿಂಗ್ ಸ್ಟೇಜ್ ಅಥವಾ ಉಳಿದಿದ್ದ ಆಪ್ಷನ್ಸ್ಗಳು. ಸೀಡ್ಲಿಂಗ್ ಸ್ಟೇಜ್ ಯಾವ್ಯಾವುದಕ್ಕಪ್ಪ? important stage of irrigation. See, some of the important field crops like sorghum, right? ಸೊ ಸೋರ್ಗಮ್ಗೆ ಸೀಡ್ಲಿಂಗ್ ಸ್ಟೇಜು ಇಂಪಾರ್ಟೆಂಟ್ ಇರಿಗೇಷನ್ ಸ್ಟೇಜು. ಅದೇ ರೀತಿ ಈವನ್ ಫಾರ್ ಕಾಟನ್ನು ಸೀಡ್ಲಿಂಗ್ ಸ್ಟೇಜ್ ಇಸ್ ಅನ್ ಇಂಪಾರ್ಟೆಂಟ್ ಇರಿಗೇಷನ್ ಸ್ಟೇಜು. ಮತ್ತು ಈವನ್ ಫಾರ್ ಚಿಲ್ಲಿ ಆಗಿರ್ಬೋದು, ಮತ್ತು ಟೊಬ್ಯಾಕೊ ಆಗಿರ್ಬೋದು. ಸೊ ಇವು ಕೆಳಗೆಲ್ಲ ಇರಿಗೇಷನ್ ಇಂಪಾರ್ಟೆಂಟ್ ಸ್ಟೇಜ್ ಯಾವುದು, ಕ್ರಿಟಿಕಲ್ ಗ್ರೋತ್ ಸ್ಟೇಜ್ ಯಾವುದಪ್ಪ ಇರಿಗೇಷನ್ ಅಂತ ಅಂದರೆ ಸೀಡ್ಲಿಂಗ್ ಸ್ಟೇಜ್. ಸೊ ಅದೇ ರೀತಿ ಪೆಗ್ಗಿಂಗ್ ಆ್ಯಂಡ್ ಪಾಟ್ ಫಾರ್ಮೇಷನ್ ವಿ ಹ್ಯಾವ್ ಆಲ್ರೆಡಿ ಸೀನ್, ಇಟ್ ಈಸ್ ಮೇನ್ಲಿ ಫಾರ್ ಅವರ್ ಗ್ರೌಂಡ್ ನಟ್, ರೈಟ್? ಸೊ ಅದಾದಮೇಲೆ ಫ್ಲವರಿಂಗ್ ಯಾವುದಕ್ಕೆ ಇಂಪಾರ್ಟೆಂಟ್ ಕ್ರಿಟಿಕಲ್ ಇರಿಗೇಷನ್ ಸ್ಟೇಜು ಹೇಳ್ಬೋದಾ? ಲೈಕ್ ನಮ್ಮ ಮೇಯ್ಸ್ ಆಗಿರ್ಬೋದು, ರೈಟ್? ಅಥವಾ ಕಾರ್ನ್ ಅಂತ ಕೂಡ ಕರಿತೀವಿ. ಅದರಲ್ಲೂ ಟ್ಯಾಸ್ಲಿಂಗ್ ಆ್ಯಂಡ್ ಸಿಲ್ಕಿಂಗ್ ಅಂತ ಕೂಡ ಕರಿತೀವಿ ಫ್ಲವರಿಂಗ್ ಸ್ಟೇಜಸ್ ಅಂತ. ಯಾಕೆ ಅಂತ ಅಂದರೆ ಈ ಸ್ಟೇಜಲ್ಲಿ ಸರಿಯಾಗಿ ವಾಟರ್ ಮಾಡಲಿಲ್ಲ ಅಂದರೆ ಗ್ರೈನ್ ಕೌಂಟು ಪರ್ ಕಾಬ್ ಗ್ರೈನ್ ಕೌಂಟ್ ಕೂಡ ಕಡಿಮೆ ಆಗ್ಬೋದು. ಸೊ ಅದೇ ರೀತಿ ಬೇರೆ ಯಾವುದು? ವೀಟ್ಗೆ, ರೈಟ್? ಸೊ ನಮ್ಮ ವೀಟ್ಗೂ ಕೂಡ ಫ್ಲವರಿಂಗ್ ಸ್ಟೇಜ್ ಇಂಪಾರ್ಟೆಂಟ್ ಅಥವಾ ಕ್ರಿಟಿಕಲ್ ಸ್ಟೇಜ್ ಆಫ್ ಇರಿಗೇಷನ್. ಸೊ ಅದೇ ರೀತಿ ಮತ್ತು ಯಾವುದು? ಸೋಯಾಬೀನ್ ಅಥವಾ ಪಿಜನ್ ಪಿ, ರೈಟ್? ಸೋಯಾ ಅಥವಾ ಪಿಜನ್ ಪಿ, ಓಕೆ, ಇದಕ್ಕೆ ಕೂಡ ಇಂಪಾರ್ಟೆಂಟ್ ಇರಿಗೇಷನ್ ಸ್ಟೇಜ್ ಯಾವುದಪ್ಪ ಅಂತ ಅಂದರೆ ಫ್ಲವರಿಂಗ್. ಅದೇ ರೀತಿ ಹಾರ್ವೆಸ್ಟಿಂಗ್ ಯೂಶಲಿ ಯಾವುದಕ್ಕೆ? ಯೂಶಲಿ ಲೇಟ್ ಪಾಡ್ ಅಥವಾ ಗ್ರೈನ್ ಫಿಲ್ಲಿಂಗ್ ಸ್ಟೇಜ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರೋವಂಥ ಕ್ರಾಪ್ಗಳಾಗಿರ್ಬೋದು. ಅಥವಾ ಸ್ಪೆಸಿಫಿಕ್ ಎಕ್ಸಾಂಪಲ್ ನೋಡೋದಾದರೆ ನಮ್ಮ ಶುಗರ್ ಕೇನ್ಗೆ, ರೈಟ್? ಶುಗರ್ ಕೇನ್ಗೆ ಇರಿಗೇಷನ್ ಇಂಪಾರ್ಟೆಂಟ್ ಸ್ಟೇಜ್ ಯಾವುದು? ಹಾರ್ವೆಸ್ಟಿಂಗ್ ಸ್ಟೇಜು. ಮತ್ತು ಅದರ್ ಎಕ್ಸಾಂಪಲ್ ಹೇಳ್ಬೋದಾ? ಪೊಟ್ಯಾಟೊ, ರೈಟ್? ಸೊ ಪೊಟ್ಯಾಟೊಗೂ ಕೂಡ ಹಾರ್ವೆಸ್ಟಿಂಗ್ ಸ್ಟೇಜು ಇಂಪಾರ್ಟೆಂಟ್ ಅಥವಾ ಲೇಟ್ ಮೆಚುರಿಟಿ ಸ್ಟೇಜ್ ಅಂತ ಕೂಡ ಕರಿತೀವಿ. ಯಾಕೆ? ಈ ಟೈಮಲ್ಲಿ ಟ್ಯೂಬರ್ ಬಲ್ಕಿಂಗ್ ಸ್ಟೇಜ್ ಇರುತ್ತಲ್ವ, ಆ ಸ್ಟೇಜ್ ಆಗಿರೋದ್ರಿಂದ. ಅದೇ ರೀತಿ ಈವನ್ ನಮ್ಮ ಸನ್ಫ್ಲವರ್, ರೈಟ್? ಸೊ ಸನ್ಫ್ಲವರ್ಗೂ ಕೂಡ ಇಂಪಾರ್ಟೆಂಟ್ ಇರಿಗೇಷನ್ ಸ್ಟೇಜ್ ಯಾವುದಪ್ಪ ಅಂದರೆ ಹಾರ್ವೆಸ್ಟಿಂಗ್. ಸೊ ಈ ಒಂದು ಕ್ವಶನ್ ಮುಖಾಂತರ ನಾವು ಉಳಿದಿದ್ದು ಕ್ರಾಪ್ಸ್ಗಳದ್ದು ಕ್ರಿಟಿಕಲ್ ಇರಿಗೇಷನ್ ರಿಕ್ವೈರ್ಮೆಂಟ್ ಸ್ಟೇಜ್ ಕೂಡ ನೋಡಿದ್ವಿ. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಒನ್ ಕ್ವಶನ್, ರೈಟ್? ಸೊ ದಿಸ್ ಇಸ್ ದ ಕ್ವಶನ್ ಫ್ರಮ್ ಅವರ್ ಟೆಸ್ಟ್ ಸೀರೀಸ್ ಓನ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಾಟ್ ಈಸ್ ದಿಸ್ ಕ್ವಶನ್? Tank irrigation is a prominent feature of India's agricultural landscape. Okay, so primarily concentrated in which geographical region due to its specific ಟೋಫೋಗ್ರಫಿ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ನಮಗೆ ನೆಕ್ಸ್ಟು KEL ಕೊಡೋವಂಥ ಅಥವಾ ಕೇಳೋವಂಥ ಕ್ವಶನ್ಸ್ ಹೆಂಗಿರುತ್ತೆ? ಯಾಕೆ 3 ಮಾರ್ಕ್ಸಿನ ಕ್ವಶನ್ಸ್ ಆಗಿರೋದ್ರಿಂದ ಲೆಂತಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಟೆಸ್ಟ್ ಸೀರೀಸಲ್ಲಿ ಏನಪ್ಪ, ಮಿಕ್ಸ್ ಆಫ್ ಒನ್ ಲೈನರ್ ಕ್ವಶನ್ನು, ಅದು ಕಡಿಮೆನೇ ಇರುತ್ತೆ ಒನ್ ಲೈನರು, ಅನಾಲಿಟಿಕಲ್ ಕ್ವಶನ್ಸ್ಗಳು, 3 ಮಾರ್ಕ್ಸಿಗೆ ಸೂಟಬಲ್ ಆಗುವಂಥ ಕ್ವಶನ್ಸ್ಗಳನ್ನೇ ನಾವು ಫ್ರೇಮ್ ಮಾಡ್ತಾ ಇರೋವಂಥದ್ದು. ಸೊ ನಾವು ಈ ಕ್ವಶನ್ಗೆ ಆನ್ಸರ್ ನೋಡೋಣ. ಏನು ಕ್ವಶನ್ ಅಂತ ಅಂದರೆ, ಟ್ಯಾಂಕ್ ಇರಿಗೇಷನ್ನು ಯಾವ ಒಂದು ರೀಜನಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿದೆ? ಯಾಕೆ ಈ ಟ್ಯಾಂಕ್ ಇರಿಗೇಷನ್ನ ಅಥವಾ ಒಂದು ಸ್ಪೆಸಿಫಿಕ್ ಏರಿಯಾ ಅಂತ ಅಂದರೆ ಬಿಕಾಸ್ ಆಫ್ ಟೋಫೋಗ್ರಫಿಕ್ ರಿಕ್ವೈರ್ಮೆಂಟ್. ಯಾವ ಟೋಫೋಗ್ರಫಿಯಲ್ಲಿ ಈ ರೀತಿ ಒಂದು ಪ್ರಾಕ್ಟೀಸ್ನ ಮಾಡ್ಬೋದು ಅನ್ನೋ ಆಧಾರದ ಮೇಲೆ. ಸೊ ಆಪ್ಷನ್ ಎ ಏನಿದೆಯಪ್ಪ? ದಿ ಅಲ್ಯೂವಿಯಲ್ ಪ್ಲೇನ್ಸ್ ಆಫ್ ಯಾವ್ಯಾವುದು? ಪಂಜಾಬ್, ಹರಿಯಾಣ. ಓಕೆ, ನೋಡೋಣ ಇದು ಆನ್ಸರ್ ಇಲ್ವಾ, ಆಮೇಲೆ ನೋಡೋಣ. ಸೆಕೆಂಡು ಡೆಸರ್ಟ್ ರೀಜನ್ಸ್ ಆಫ್ ವೆಸ್ಟರ್ನ್ ರಾಜಸ್ಥಾನ್. ಓಕೆ, ನೋಡೋಣ. ನೆಕ್ಸ್ಟು ದಿ ಹಾರ್ಡ್ ರಾಕ್ ಟೆರೇನ್ ಆಫ್ ಪೆನಿನ್ಸುಲಾರ್ ಪ್ಲೇಟ್ಯೂ. ಓಕೆ, ನೆಕ್ಸ್ಟ್ ಏನಿದೆ ಆಪ್ಷನು? ಕೋಸ್ಟಲ್ ಡೆಲ್ಟಾಸ್ ಆಫ್ ಈಸ್ಟರ್ನ್ ಇಂಡಿಯಾ. ಓಕೆ, ಸೊ ಸ್ಪೆಸಿಫಿಕ್ ಆಪ್ಷನ್ಸ್ಗಳು ಇದೆ. ಸೊ ಏನು ಆನ್ಸರ್ ಗೆಸ್ ಮಾಡ್ಬೋದಾ ಅಥವಾ ಆನ್ಸರ್ ಮಾಡ್ಬೋದಾ? ಎಸ್, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ, ಹೌದಲ್ವಾ? ಸೊ ಆಪ್ಷನ್ ಸಿ ಏನಕ್ಕೆ ಅಂತ ನೋಡೋಣ. ಏನು ಆಪ್ಷನ್ ಸಿ ಏನು ಹೇಳ್ತಾ ಇದೆ? ಟ್ಯಾಂಕ್ ಇರಿಗೇಷನ್ ಇಸ್ ಅ ಪ್ರಾಮಿನೆಂಟ್ ಫೀಚರ್ ಇನ್ ವಿಚ್ ಟೋಪೋಗ್ರಫಿ ಅಂತ ಕೇಳಿದ್ರೆ ದಿ ಹಾರ್ಡ್ ರಾಕ್ ಟೆರೇನ್ ಆಫ್ ಪೆನಿನ್ಸುಲಾರ್ ಪ್ಲೇಟ್ಯೂ, ಹೌದಲ್ವಾ? ಎಸ್ಪೆಷಲಿ ಯಾವುದು ಪೆನಿನ್ಸುಲಾರ್ ಪ್ಲೇಟ್ಯೂ ಯಾವ ಭಾಗಗಳು ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಅಂದರೆ ರಫ್ಲಿ ವಿ ಕ್ಯಾನ್ ಸೇ ಸೌತ್ ಇಂಡಿಯಾ, ರೈಟ್? ಸೊ ಸೌತ್ ಇಂಡಿಯನ್ ರೀಜನಲ್ಲಿ ಮೇಜರ್ ಇರಿಗೇಷನ್ ಪ್ರಾಕ್ಟೀಸ್ನ ನೋಡ್ಬೋದು. ಯಾಕೆ, ಕಾರಣ ಏನು ಅಂತ ಅಂದರೆ ಈ ರೀಜನ್ಗಳಲ್ಲಿ ಡಿಗ್ಗಿಂಗ್ ಡೀಪ್ ಬೋರ್ವೆಲ್ಸ್ ಆರ್ ಕನ್ಸ್ಟ್ರಕ್ಟಿಂಗ್ ಎಕ್ಸ್ಟೆನ್ಸಿವ್ ಕೆನಾಲ್ ನೆಟ್ವರ್ಕ್ ಜಿಯೋಲಾಜಿಕಲಿ ಡಿಫಿಕಲ್ಟ್ ಆ್ಯಂಡ್ ಎಕ್ಸ್ಪೆನ್ಸಿವ್. ಆ ಕಾರಣದಿಂದ
ರೈನ್ ವಾಟರ್ ಏನು ಬರುತ್ತೆ, ಮಳೆ ನೀರನ್ನು ನ್ಯಾಚುರಲ್ ಡಿಪ್ರೆಷನ್ಸ್ಗಳಲ್ಲಿ ಅಥವಾ ನೈಸರ್ಗಿಕ ಕುಳಿಗಳಲ್ಲಿ ಅಥವಾ ನಮ್ಮ ಸ್ಟೋರೇಜ್ ರಿಸರ್ವಾಯರ್ಸ್ಗಳಲ್ಲಿ ಈಸಿಯಾಗಿ ಅಥವಾ ಟ್ಯಾಂಕ್ಸ್ಗಳಲ್ಲಿ ಸ್ಟೋರ್ ಮಾಡ್ಬೋದು. ಆ ಕಾರಣಕ್ಕೆ ಆಪ್ಷನ್ ಸಿ ಅಥವಾ ದಿ ಹಾರ್ಡ್ ರಾಕ್ ಟೆರೆನ್ಸ್ ಆಫ್ ಪೆನಿನ್ಸುಲರ್ ಪ್ಲೇಟ್ಯೂಗೆ ವಿಚ್ ಇಸ್ ದ ಸೂಟಬಲ್ ಅಥವಾ ಇರಿಗೇಷನ್ ಮೆಥಡ್ ಅಥವಾ ಟ್ಯಾಂಕ್ ಇರಿಗೇಷನ್ನ ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಆನ್ಸರ್ ಇದಾಗುತ್ತೆ, ಹೌದಲ್ವಾ. ಸೊ ಇದ್ರ ಜೊತೆ ಒಂದಷ್ಟು ಬೇಕಾದರೆ ಫ್ಯಾಕ್ಟ್ಸ್ಗಳನ್ನೂ ಕಲಿಯೋಣ. ಸೊ ಏನು ಡಿಫ್ರೆಂಟ್ ಫ್ಯಾಕ್ಟ್ಸ್ ಏನು ಕಲಿಬೋದು ಇಲ್ಲಿ ಅಂತ ಅಂದರೆ, ಒಂದು ಇಂಡಿಯಾದಲ್ಲಿ 3 ಬಿಗ್ ಇರಿಗೇಷನ್ ರಿಸೋರ್ಸಸ್ಗಳು ಯಾವ್ಯಾವುದು ಹೇಳ್ಬೋದಾ? ಟ್ಯೂಬ್ ವೆಲ್ಗಳು, ರೈಟ್. ಸೊ ಟ್ಯೂಬ್ ವೆಲ್ಲು ಡಾಮಿನೆಂಟ್, ರೈಟ್. ಸೊ ಡಾಮಿನೆಂಟ್ ಲೀಡರ್ ಅಥವಾ ಡಾಮಿನೆಂಟ್ ಸೋರ್ಸ್ ಆಫ್ ಇರಿಗೇಷನ್, ಲಾರ್ಜೆಸ್ಟ್ ಸೋರ್ಸ್ ಆಫ್ ಇರಿಗೇಷನ್ ಇನ್ ಇಂಡಿಯಾ. ಸೊ ಎಲ್ಲಿ ಟ್ಯೂಬ್ ವೆಲ್ ಹೈಲಿ ಕಾನ್ಸಂಟ್ರೇಟೆಡ್, ಟ್ಯೂಬ್ ವೆಲ್ ಆ್ಯಂಡ್ ವೆಲ್ಸ್ಗಳು ಕಾನ್ಸಂಟ್ರೇಟ್ ಜಾಸ್ತಿ ಎಲ್ಲಾಗಿರೋದು UP ಆಗಿರ್ಬೋದು ಅಥವಾ ಪಂಜಾಬ್ ಆಗಿರ್ಬೋದು ಮತ್ತು ಬಿಹಾರ್, ರೈಟ್. ಬಿಹಾರ್ ಈ ರೀಜನ್ಸಲ್ಲಿ ಟ್ಯೂಬ್ ವೆಲ್ಸು ಜಾಸ್ತಿ ಕಾನ್ಸಂಟ್ರೇಷನ್ ಆಗಿದೆ ಅಲ್ವಾ. ಸೊ ಅದೇ ರೀತಿ ಸೆಕೆಂಡ್ ಹೈಯೆಸ್ಟು ಇರಿಗೇಷನ್ ಸೋರ್ಸ್ ಯಾವುದು? ಕೆನಾಲ್ಸ್, ರೈಟ್. ಸೊ ಈ ಕೆನಾಲ್ಸ್ ಎಲ್ಲಪ್ಪ ಜಾಸ್ತಿ ಇರೋದು ಅಂತ ಅಂದರೆ ಮೇಯ್ನ್ಲಿ ಫ್ಲ್ಯಾಟ್ ಟೆರೈನ್ಸ್ ಇರುವಂಥ ಪ್ರದೇಶಗಳು. ಓಕೆ, ಫ್ಲ್ಯಾಟ್ ಟೆರೈನ್ ಇರುವಂಥ ಪ್ರದೇಶ ಪ್ಲಸ್ ನಮ್ಮ ಪೆರಿನಿಯಲ್ ಸೋರ್ಸ್ ಆಫ್ ರಿವರ್ ಅಥವಾ ಬಹುವಾರ್ಷಿಕ ಅಥವಾ ವರ್ಷಪೂರ್ತಿ ಹರಿಯುವಂಥ ನೀರಿನ ಪ್ರದೇಶಗಳಾಗಿರುವಂಥ ಲೈಕ್ ಇವನ್ ಪಂಜಾಬ್ ಆಗಿರ್ಬೋದು, ಈವನ್ ಸಮ್ ಡೆಲ್ಟಾಸ್ ಆಫ್ ಆಂಧ್ರ ಪ್ರದೇಶ ಆಗಿರ್ಬೋದು, ಈವನ್ ಒಡಿಶಾ ಆಗಿರ್ಬೋದು. ಸೊ ಈ ಪ್ರದೇಶಗಳಲ್ಲಿ ಕೆನಾಲ್ ಇರಿಗೇಷನ್ನು. ಸೊ ಟ್ಯೂಬ್ವೆಲ್ಲು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದ್ರೆ ಅದು ಒಂದು ಐಡಿಯಾ ಇರಲಿ ನಿಮಗೆ. ಅರೌಂಡ್ 62% ಇರಿಗೇಷನ್ನು ಟ್ಯೂಬ್ ವೆಲ್ ಅಥವಾ ವೆಲ್ಸ್ಗಳು. ಸೊ ಕೆನಾಲ್ ಎಷ್ಟಿದೆ ಇಂಡಿಯಾದಲ್ಲಿ ಅಂತ ಹೇಳಿದರೆ ಅರೌಂಡ್ 24% ಅಷ್ಟು ಕೆನಾಲ್ ಇರಿಗೇಷನ್ನು. ನೆಕ್ಸ್ಟ್ ಇರೋದು ಯಾವುದು? ನಾವಿವಾಗ ಅಷ್ಟೇ ನೋಡಿದಂಥ ಟ್ಯಾಂಕ್ ಇರಿಗೇಷನ್, ರೈಟ್. ಸೊ ಟ್ಯಾಂಕ್ ಇರಿಗೇಷನ್ ಎಷ್ಟಿದೆ? ಟ್ಯಾಂಕ್ ಇರಿಗೇಷನು ಇದು ತುಂಬ ಕಡಿಮೆ. ಸೊ ಅರೌಂಡ್ 3 to 5% ಅಷ್ಟು ಟ್ಯಾಂಕ್ ಇರಿಗೇಷನ್ ಇರುವಂಥದ್ದು. ಅದರಲ್ಲೂ ಪ್ರೈಮರಿಲಿ ಇನ್ ಸೌತ್ ಇಂಡಿಯಾ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌವ್, ರೈಟ್. ಸೊ ಅದಾದಮೇಲೆ ಇನ್ನೊಂದಷ್ಟು ಬೇಕಾದರೆ ಫ್ಯಾಕ್ಟ್ಸ್ ನೋಡ್ಬೋದು. ಇಂಡಿಯಾದಲ್ಲಿ ಡ್ರಿಪ್ ಇರಿಗೇಷನ್ನು ಜಾಸ್ತಿ ಎಲ್ಲಿದೆ ಅಂತ ಕೇಳ್ಬೋದು. ಸೊ ಮಹಾರಾಷ್ಟ್ರದಲ್ಲಿದೆ. ಸೊ ನೆಕ್ಸ್ಟ್ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ, ಹೌದಲ್ವಾ. ಸೊ ಅದೇ ರೀತಿ ಸ್ಪ್ರಿಂಕ್ಲರ್ ಇರಿಗೇಷನ್, ತುಂತುರು ನೀರಾವರಿ ಅಂತಲೂ ಹೇಳ್ತೀವಿ, ಹೌದು ತಾನೆ. ಸೊ ಸ್ಪ್ರಿಂಕ್ಲರ್ ಇರಿಗೇಷನಲ್ಲಿ ಏನಾಗುತ್ತೆ? ವಾಟರ್ ವಿಲ್ ಬಿ ಸ್ಪ್ರೇಡ್ ಫ್ರಮ್ ದಿ ಏರ್ ವಿಚ್ ಮಿಮಿಕ್ಸ್ ದಿ ರೈನ್ಫಾಲ್, ಹೌದಲ್ವಾ. ಸೊ ಸ್ಪ್ರಿಂಕ್ಲರ್ ಇರಿಗೇಷನ್ ಎಲ್ಲಿದೆ ಜಾಸ್ತಿ? ರಾಜಸ್ಥಾನದಲ್ಲಿದೆ, ರೈಟ್. ಸೊ ಅದಾದಮೇಲೆ ಎಲ್ಲಿದೆ? ಹರಿಯಾಣದಲ್ಲಿದೆ. ಸೊ ಇದೆಲ್ಲ ಒಂದಷ್ಟು ಫ್ಯಾಕ್ಟ್ಸ್ ರಿಲೇಟೆಡ್ ಟು ಇರಿಗೇಷನ್ ಆಲ್ಸೋ, ರೈಟ್. ಸೊ ದಿಸ್ ಇಸ್ ದಿ ಕ್ವಶನ್ ಆ್ಯಂಡ್ ಆನ್ಸರ್, ರೈಟ್. ಟ್ಯಾಂಕ್ ಇರಿಗೇಷನ್ ಎಲ್ಲಿ ಹೆಚ್ಚಾಗಿದೆ ಅನ್ನೋ ಕ್ವಶನಿಗೆ ಆನ್ಸರ್, ಓಕೆ. ಆ್ಯಂಡ್ ಕಾರಣ ಕೂಡ ನಾವು ಆಲ್ರೆಡಿ ನೋಡಿದ್ವಿ, ರೈಟ್. ಸೊ ಮತ್ತೆ 3ನೇ ಕ್ವಶನ್ ನೋಡೋಣ, ಓಕೆ. ಸೊ ಐ ಆಮ್ ಗಿವಿಂಗ್ ಟೈಮ್ ಆಲ್ಸೋ. ನೀವೇ ಕ್ವಶನ್ನ ಓದ್ಕೊಂಡು ಆನ್ಸರ್ ಮಾಡೋಕ್ಕೂ ಟ್ರೈ ಮಾಡಿ, ಓಕೆ. ಸೊ ಏನಿದೆ? ಎಗೈನ್ ಲೆಂತಿ ಕ್ವಶನ್ ದಟ್ ಸೂಟ್ಸ್ 3 ಮಾರ್ಕರ್, ರೈಟ್. ಸೊ ಏನಿದೆಯಪ್ಪ? ಡ್ರಿಪ್ ಇರಿಗೇಷನ್ ಈಸ್ ಯೂನಿವರ್ಸಲಿ ರೆಕಮೆಂಡೆಡ್ ಫಾರ್ ವೈಡ್ಲಿ ಸ್ಪೇಸ್ಡ್ ಆರ್ಚರ್ ಕ್ರಾಪ್ಸ್ ಇನ್ ಇಂಡಿಯಾ ಇನ್ ಏರಿಡ್ ರೀಜನ್ಸ್, ಓಕೆ. ಸೊ ವಾಟ್ ಈಸ್ ದಿ ಕ್ವಶನ್? ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಎಕ್ಸ್ಪ್ಲೈನ್ ಇಟ್ಸ್ ಯುನೀಕ್ ಅಡ್ವಾಂಟೇಜ್ ಇನ್ ದಿಸ್ ಸ್ಪೆಸಿಫಿಕ್ ಕಂಟೆಕ್ಸ್ಟ್? ಅಂದರೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿಯ ಮಹತ್ವ ಏನು ಅಥವಾ ಯುನೀಕ್ ಅಡ್ವಾಂಟೇಜ್ ಏನು ಅಂತ ಕ್ವಶನ್ ಕೇಳ್ತಿದೆ. ನೋಡೋಣ ಆಪ್ಷನ್ಸ್ ಏನು. ಇಟ್ ಕ್ರಿಯೇಟ್ಸ್ ಕಂಟಿನ್ಯೂಸ್ ಫ್ಲೋಯಿಂಗ್ ಶೀಟ್ ಆಫ್ ವಾಟರ್ ಅಕ್ರಾಸ್ ದಿ ಫೀಲ್ಡ್. ಫ್ಲೋಯಿಂಗ್ ಶೀಟ್ ಆಫ್ ವಾಟರಾ? ಇಲ್ಲ. ನೆಕ್ಸ್ಟ್ ಏನು? ಇಟ್ ಎಕ್ಸ್ಕ್ಲೂಸಿವ್ಲಿ ವೆಟ್ಸ್ ಓನ್ಲಿ ಎ ಫ್ರ್ಯಾಕ್ಷನ್ ಆಫ್ ಸಾಯಿಲ್ ಏರಿಯಾ ಸ್ಪೆಸಿಫಿಕಲಿ ದ ರೂಟ್ ಝೋನ್. ಹೌದಾ? ಎಲ್ಲಾದರೂ ಓಕೆ ಅನ್ನಿಸ್ತಿದ್ಯಾ? ಸಿಮಿಲರ್ ಇರ್ಬೋದು ಅನ್ನಿಸ್ತಿದ್ಯಾ? ಓಕೆ, ಬೇರೆ ಆಪ್ಷನ್ಸು ನೋಡೋಣ. ಇಟ್ ವಾಷಸ್ ಅವೇ ಎಕ್ಸೆಸಿವ್ ಸಾಲ್ಟ್ಸ್ ಫ್ರಮ್ ಎಂಟೈರ್ ಫೀಲ್ಡ್ ಸರ್ಫೇಸ್. ನೋ, ರೈಟ್. ಈ ಥರ ಆಗೋಕ್ಕೆ ಚಾನ್ಸ್ ಇದೆಯಾ ಡ್ರಿಪ್ ಇರಿಗೇಷನಿಂದ? ಇಟ್ ಆ್ಯಕ್ಟ್ಸ್ ಆಸ್ ಅನ್ ಆ್ಯಂಟಿ ಟ್ರಾನ್ಸ್ಪರೆಂಟ್ ಬೈ ಕೂಲಿಂಗ್ ದಿ ಎಂಟೈರ್ ಕ್ರಾಪ್ ಕ್ಯಾನಪಿ. ನೋಡಿ ಆಪ್ಷನ್ಸ್ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ಅಂತ ಅಂದರೆ ನಮ್ಮ ಟೀಮು. ಎಲ್ಲೆಲ್ಲಿ ನಿಮಗೆ ಟ್ರ್ಯಾಪ್ಸ್ ಇರ್ಬೋದು ಇದೆಲ್ಲ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ. ನೀವು ಟೆಸ್ಟ್ ಸೀರೀಸಲ್ಲ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಏನು ಆನ್ಸರು? ಬೈ ನೌ ಐ ಥಿಂಕ್ ಆ್ಯಸ್ ಅನ್ ಸ್ಮಾರ್ಟ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ನಿಮಗೆ ಅದು ಆನ್ಸರ್ ಗೊತ್ತಾಗಿರ್ತೀರ ಅಲ್ವಾ. ಸೊ ಏನು? ಆಪ್ಷನ್ ಬಿ. ಇಟ್ ಎಕ್ಸ್ಕ್ಲೂಸಿವ್ಲಿ ವೆಟ್ಸ್ ಓನ್ಲಿ ಎ ಫ್ರ್ಯಾಕ್ಷನ್ ಆಫ್ ಸಾಯಿಲ್ ಏರಿಯಾ ಸ್ಪೆಸಿಫಿಕಲಿ ಇನ್ ದಿ ರೂಟ್ ಝೋನ್, ಹೌದಲ್ವಾ. ಸೊ ಇದ್ರ ಜೊತೆಗೆ ಒಂದಷ್ಟು ಬೇಕಿದ್ರೆ ನಾವು ಡ್ರಿಪ್ ಇರಿಗೇಷನ್ ಬಗ್ಗೆ ನೋಡೋದಾದರೆ, ಡ್ರಿಪ್ ಇರಿಗೇಷನ್ದು ಮಹತ್ವ ಏನಪ್ಪ? ಒಂದು, ಇದು ವಾಟರ್ ಸೇವ್ ಮಾಡುತ್ತೆ. ಎಷ್ಟು? 50ರಿಂದ 70% ಅಷ್ಟು ವಾಟರ್ನ ಸೇವ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದಿ ಅಗೈನ್ ಫ್ಯಾಕ್ಟ್, ಇಂಪಾರ್ಟೆಂಟ್ ಫ್ಯಾಕ್ಟ್ ದಟ್ ಯು ಶುಡ್ ರಿಮೆಂಬರ್,
ರೈಟ್. ಸೊ ಅದಾದಮೇಲೆ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ, ವೀಡ್ಸ್ ರೆಡ್ಯೂಸ್ ಆಗುತ್ತೆ ತಾನೇ, ಕಳೆ ಬರಲ್ಲ, ಹೆಚ್ಚಾಗಿ ಕಳೆ ಬರಲ್ಲ. ಡ್ರಿಪ್ ಇರಿಗೇಷನ್ನ ಮಾಡೋದ್ರ ಮುಖಾಂತರ ನಾವು ಫರ್ಟಿಲೈಸರ್ಸ್ನ ಡ್ರಿಪ್ನ ಮುಖಾಂತರ ಅಪ್ಲೈ ಮಾಡೋದ್ರ ಮುಖಾಂತರ ಫರ್ಟಿಗೇಷನ್ ಕೂಡ ಮಾಡ್ಬೋದು, ರೈಟ್. ಸೊ ಫರ್ಟಿಲೈಸರ್ ಪ್ಲಸ್ ಇರಿಗೇಷನ್ ಎರಡೂ ಕಂಬೈನ್ ಮಾಡೋದನ್ನ ಫರ್ಟಿಗೇಷನ್ ಅಂತ ಕರಿತೀವಿ. ಸೊ ಇದು ಒಂದಷ್ಟು ಡ್ರಿಪ್ ಇರಿಗೇಷನ್ ರಿಲೇಟೆಡು ಮಾಹಿತಿ ಮತ್ತು ಡ್ರಿಪ್ ಇರಿಗೇಷನ್ನ ಮಹತ್ವ, ಸಿಗ್ನಿಫಿಕೆನ್ಸ್. ಓಕೆ, ಸೊ ನೆಕ್ಸ್ಟ್ ವಾಟ್ ವಿ ವಿಲ್ ಸಿ. ಎಸ್, ಫೋರ್ತ್ ಕ್ವಶನ್ ಅಗೈನ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫ್ರಮ್ ಅಗ್ರಾನಮಿ ಪರ್ಸ್ಪೆಕ್ಟಿವ್. ಅದರಲ್ಲೂ ಹೌದಲ್ವಾ, ಏನು ಕೇಳಿದ್ದಾರೆ, ದಿ ಟರ್ಮ್ ಆಗ್ರಾನಮಿ, ವೆರಿ ಬೇಸಿಕ್ ಕ್ವಶನ್ ಆಫ್ ಆಗ್ರಾನಮಿ. ದ ಟರ್ಮ್ ಆಗ್ರಾನಮಿ ಇಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ಸ್. ಯಾವ್ಯಾವುದು, ಆಗ್ರೋಸ್ ಅಂದರೆ ಏನು, ಮತ್ತೇನು ಕೇಳ್ತಿದ್ದಾರೆ, ನೋಮೋಸ್ ಅಂದರೆ ಏನು, ಎರಡೂ ಒಂದು ಪದಗಳದ್ದು ಅರ್ಥ ಕೇಳ್ತಿದ್ದಾರೆ, ಹೌದಲ್ವಾ. ಸೊ ಏನು ನೋಡಿ, ನಿಮಗೆ ಒಂದು ಮಾರ್ಕಿಗೆ ಒನ್ ಲೈನರ್ ಆಗಿದ್ರೆ ಜಸ್ಟ್ ಯಾವ್ದಾದ್ರು ಒಂದ್ರದ್ದು ಕೇಳ್ಬೋದಿತ್ತು. ನಾವಿವಾಗ 3 ಮಾರ್ಕರ್ ಕ್ವಶನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡಬೇಕಾಗಿರೋದ್ರಿಂದ ವಿಲ್ ಸಿ. ಏನು ಆಗ್ರೋಸ್ ಅಂತ ಅಂದರೆ ಸಾಯಿಲಾ ಅಲ್ಲ, ರೈಟ್. ಸೊ ಇದು ಫಸ್ಟ್ ಆಪ್ಷನ್ ಎಲಿಮಿನೇಟೆಡ್. ಆಪ್ಷನ್ ಸಿ ಏನಿದೆ, ಆಗ್ರೋಸ್ ಅಂತ ಅಂದರೆ ಕ್ರಾಪಾ ಅಲ್ಲ, ಅದೂ ಅಲ್ಲ. ಆಗ್ರೋಸ್ ಅಂದರೆ ಲ್ಯಾಂಡಾ, ಅದೂ ಅಲ್ಲ. ಓಕೆ, ನೋಮೋಸ್ ಅಂತ ಅಂದರೆ ಏನಪ್ಪ, ನೋಮೋಸ್ ಅಂತ ಅಂದರೆ ಕಲ್ಟಿವೇಶನಾ ಅಲ್ಲ, ಅದು ರಾಂಗ್ ಆಪ್ಷನು, ಹೌದಲ್ವಾ. ಸೊ ಹಂಗಿದ್ರೆ ನಮಗೆ ಏನು ಉಳಿದಿರೋದು, ಆಪ್ಷನ್ ಬಿ, ರೈಟ್, ಫೀಲ್ಡ್ ಟು ಮ್ಯಾನೇಜ್. ಸೊ ಅಗ್ರೋನಮಿ ಅನ್ನುವಂಥದ್ದು 2 ಗ್ರೀಕ್ ಪದಗಳಿಂದ ಬಂದಿದೆ. ಯಾವ್ಯಾವುದು ಆ 2 ಗ್ರೀಕ್ ಪದಗಳು ಅಂತ ಅಂದರೆ, ಓಕೆ, ಸೊ ಇಟ್ ಈಸ್ ಡಿರೈವ್ಡ್ ಫ್ರಮ್ 2 ಗ್ರೀಕ್ ವರ್ಡ್ಸ್. ಒಂದು ಆಗ್ರೋಸ್, ಆಗ್ರೋಸ್ ಮೀನ್ಸ್ ಫೀಲ್ಡ್, ರೈಟ್. ಸೊ ಆಗ್ರೋಸ್ ಅಂತ ಅಂದರೆ ಫೀಲ್ಡ್ ಅಂತ, ಆಗ್ರೋಸ್ ಮೀನ್ಸ್ ಫೀಲ್ಡ್. ಆ್ಯಂಡ್ ನೋಮೋಸ್ ಅಂತ ಅಂದರೆ ಏನು, ಮೀನಿಂಗ್, ನೋಮೋಸ್ ಮೀನಿಂಗ್ ಮ್ಯಾನೇಜ್ ಅಲ್ವಾ, ಟು ಮ್ಯಾನೇಜ್ ಅಂತ. ಸೊ ವಾಟ್ ಈಸ್ ಅಗ್ರೋನಮಿ, ಇಟ್ ಡೀಲ್ಸ್ ವಿತ್ ದಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಸಾಯಿಲ್, ವಾಟರ್ ಆ್ಯಂಡ್ ಕ್ರಾಪ್ ಮ್ಯಾನೇಜ್ಮೆಂಟ್ ಟು ಪ್ರೊವೈಡ್ ಎ ಫೇವರಬಲ್ ಎನ್ವಿರಾನ್ಮೆಂಟ್ ಫಾರ್ ಹೈಯರ್ ಪ್ರೊಡಕ್ಟಿವಿಟಿ. ಸೊ ಯಾರಿದನ್ನು ಡಿಫೈನ್ ಮಾಡಿರೋರು, ನಾರ್ಮನ್ ಅನ್ನುವಂಥವ್ರು ಏನಂತ ಡಿಫೈನ್ ಮಾಡಿದ್ದಾರೆ, ಇಟ್ ಈಸ್ ಎ ಸೈನ್ಸ್ ಆಫ್ ಮ್ಯಾನಿಪುಲೇಟಿಂಗ್ ದಿ ಕ್ರಾಪ್ ಎನ್ವಿರಾನ್ಮೆಂಟ್ ಕಾಂಪ್ಲೆಕ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ನಮ್ಮ ಸಿನಾಪ್ಸಿಸಲ್ಲಿ ನಿಮ್ಗೆ ಒಂದೇ ಕ್ವಶನಲ್ಲಿ 2-3 ಕ್ವಶನ್ಗಳಿಗೆ ವಿತ್ ಸಿನಾಪ್ಸಿಸ್ ಆನ್ಸರ್ ಸಿಕ್ಬಿಡುತ್ತೆ. 2-3 ಕ್ವಶನ್ನು ನೀವು ಒಂದೇ ಕ್ವಶನ್ ಕಲಿಯುವಾಗಲೇ ಕಲ್ತ್ಬಿಡ್ಬೋದು. ಸೊ ನೋಡಿ, ಇನ್ನೊಂದು ಕಲಿಸ್ಬೋದು ಇದರಲ್ಲಿ, ಏನು, ಹೂ ಇಸ್ ದಿ ಫಾದರ್ ಆಫ್ ಆಗ್ರೋನಮಿ, ಇದಕ್ಕೂ ಕೂಡ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಒಂದೇ ಒಂದು ಕ್ವಶನ್ನ ನೀವು ಕರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡಿ ಅದ್ರ ಜೊತೆ ಸಿನಾಪ್ಸಿಸ್ ಓದ್ತಾ ಇದ್ದೀರಾ ಅಂದರೆ ಅದ್ರ ಜೊತೆ ನಿಮ್ಗೆ ಇನ್ನೊಂದು ಕ್ವಶನ್ನು ಕೂಡ ಕವರ್ ಆಗಿಬಿಡುತ್ತೆ. ಫಾದರ್ ಆಫ್ ಆಗ್ರೋನಮಿ ಪಿಯೆಟ್ರೋ. ಓಕೆ, ಸೊ ನೆಕ್ಸ್ಟು ಯಾ, according to him we have a definition also. So this is about meaning of agronomy. Okay, next question gogana. So next ಏನidiyappa, what is harvest index? Okay, so harvest index is defined as the ratio of dash to dash ಅಂತ ಬರ್ತಿದ್ದಾರೆ, ಹೌದಲ್ವಾ. ಸೊ ನೋಡೋಣ ಆಪ್ಷನ್ಸ್. ಸೊ ಆಪ್ಷನ್ ಏನು, ಹಾರ್ವೆಸ್ಟ್ ಇಂಡೆಕ್ಸ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಬಯೋಲಾಜಿಕಲ್ ಈಲ್ಡ್ ಟು ಎಕನಾಮಿಕ್ ಈಲ್ಡ್. ಓಕೆ, ಇದೊಂದು ಆಪ್ಷನ್ ನೋಡೋಣ, ಸರಿನೋ ತಪ್ಪೋ. ನೆಕ್ಸ್ಟ್ ಏನಿದೆ, ಎಕನಾಮಿಕ್ ಈಲ್ಡ್ ಟು ಬಯೋಲಾಜಿಕಲ್ ಈಲ್ಡ್. ಓಕೆ, ನೆಕ್ಸ್ಟು ಟೋಟಲ್ ಬಯೋಮಾಸ್, ಗ್ರೈನ್ ಈಲ್ಡ್ ಓನ್ಲಿ. ಓಕೆ, ನೆಕ್ಸ್ಟ್ ಏನಿದೆ, ಸೀಡ್ ಇಂಡೆಕ್ಸ್, ಟೆಸ್ಟ್ ವೆಯ್ಟ್. ಸೊ 4 ಆಪ್ಷನ್ಸ್ ಇದೆ. ಸೊ ಹೇಳ್ಬೋದಾ, ಬೈ ನೌ ಇಫ್ ಯು ಆರ್ ವೆರಿ ಸ್ಮಾರ್ಟ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್, ಇಷ್ಟೊಳಗಡೆ ನಿಮ್ಗೆ ಆನ್ಸರ್ ಗೊತ್ತಾಗಿರ್ಬೋದು. ಸೊ ಏನು, ಫಸ್ಟ್ ಅದಕ್ಕೆ ಹೋಗೋಕ್ಕೆ ಮುಂಚೆ ನಾವು ಆಪ್ಷನ್ ನೋಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಬೇಸಿಕ್ ಟರ್ಮ್ಸ್ಗಳನ್ನ ನೋಡೋಣ ಅಲ್ವಾ. ಬಯೋಲಾಜಿಕಲ್ ಈಲ್ಡ್ ಅಂದ್ರೇನು, ಎಕನಾಮಿಕ್ ಈಲ್ಡ್ ಅಂದ್ರೇನು ಅಂತಲೂ ಕೂಡ ಸ್ವಲ್ಪ ನೋಡೋಣ ಅಲ್ವಾ. ಸೊ ಏನು ಬಯೋಲಾಜಿಕಲ್ ಈಲ್ಡು, ಮೀನಿಂಗ್ ಆಫ್ ಬಯೋಲಾಜಿಕಲ್ ಈಲ್ಡ್ ಏನು ಒಂದು ಕ್ರಾಪು ತನ್ನ ಫೋಟೋಸಿಂಥಸಿಸ್ನ ಮುಖಾಂತರ ಟೋಟಲ್ ವೆಯ್ಟ್ ಏನು ಪ್ರೊಡ್ಯೂಸ್ ಮಾಡುತ್ತಲ್ವಾ, ಟೋಟಲ್ ವೆಯ್ಟು. ಸೊ ಅದನ್ನು ನಾವು ಬಯೋಲಾಜಿಕಲ್ ಈಲ್ಡ್ ಅಂತ ಕರಿತೀವಿ. ಏನು ಟೋಟಲ್ ವೆಯ್ಟ್ ಅಂತ ಅಂದರೆ ಏನೇನಿರುತ್ತೆ ಟೋಟಲ್ ವೆಯ್ಟಲ್ಲಿ, ಪ್ಲ್ಯಾಂಟ್ಸಲ್ಲಿ ಕಂಡುಬರೋ ಅಂಥ ಲೀವ್ಸ್ ಆಗಿರ್ಬೋದು, ಸ್ಟೆಮ್ ಆಗಿರ್ಬೋದು, ಅದೇ ರೀತಿ ರೂಟ್ಸ್ ಆಗಿರ್ಬೋದು, ಮತ್ತು ನಮಗೆ ಬ್ರ್ಯಾಂಚ್ ಆಗಿರ್ಬೋದು, ಮತ್ತು ಫ್ಲವರ್ ಆಗಿರ್ಬೋದು, ಇದೆಲ್ಲದನ್ನು ಬಯೋಲಾಜಿಕಲ್ ಈಲ್ಡ್ ಅಂತ ಕರಿತೀವಿ. ಸೊ ಹಂಗಿದ್ರೆ ವಾಟ್ ಈಸ್ ಎಕನಾಮಿಕ್ ಈಲ್ಡ್? ವಾಟ್ ಈಸ್ ಎಕನಾಮಿಕ್ ಈಲ್ಡ್? ಎಕನಾಮಿಕ್ ಈಲ್ಡ್ ಅಂತ ಅಂದರೆ ಓನ್ಲಿ ಯೂಸಬಲ್ ಪಾರ್ಟು. ಓಕೆ, ಓನ್ಲಿ ಯೂಸಬಲ್ ಆರ್ ಸೇಲೆಬಲ್ ಪಾರ್ಟು, ಎಡಿಬಲ್ ಪಾರ್ಟ್ ಅಂತ ಏನು ಕರಿತೀವಲ್ಲ ಅದನ್ನು ಮಾತ್ರ ನಾವು ಎಕನಾಮಿಕ್ ಈಲ್ಡ್ ಅಂತ ಕರೆಯೋದು. ಯಾವ್ಯಾವುದು ಎಕ್ಸಾಂಪಲು, ಮೇಬಿ ಅಲ್ಲಿ ಬರೋ ಅಂಥ ಫ್ರೂಟ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಫುಡ್ ಆಗಿರ್ಬೋದು, ಅಥವಾ ನಮ್ಗೆ ಅದರಿಂದ ಸಿಗೋವಂಥ ಫೈಬರ್ ಆಗಿರ್ಬೋದು. ಸೊ ಏನು ನಾವು ಕಮರ್ಷಿಯಲ್ ಆಗಿ ಅಥವಾ ಸೇಲ್ ಮಾಡೋ ಪಾರ್ಟ್ ಇರುತ್ತಲ್ಲ ಅದನ್ನು ಮಾತ್ರ ಎಕನಾಮಿಕ್ ಈಲ್ಡ್ ಅಂತ ಕರೆಯೋದು, ಹೌದಲ್ವಾ.
ಸೊ ಅದಾದಮೇಲೆ ಈಗ ನೋಡೋಣ, ಆರ್ ಎಸ್ ಇಂಡೆಕ್ಸ್ ಇಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್ ಬಯೋಲಾಜಿಕಲ್ ಈಲ್ಡ್ ಟು ಎಕನಾಮಿಕ್ ಈಲ್ಡ್ ಅಥವಾ ಎಕನಾಮಿಕ್ ಈಲ್ಡ್ ಟು ಬಯೋಲಾಜಿಕಲ್ ಈಲ್ಡ್, ಹೇಳಿ ನೋಡೋಣ. ಎಸ್, ಸೊ ಇಟ್ ಈಸ್ ಬೇಸಿಕಲಿ ಎಕನಾಮಿಕ್ ಈಲ್ಡ್ ಟು ಬಯೋಲಾಜಿಕಲ್ ಈಲ್ಡ್, ಆಪ್ಷನ್ ಬಿ, ಹೌದಲ್ವಾ? ಸೊ ಎಕನಾಮಿಕ್ ಈಲ್ಡ್ ಟು ಬಯೋಲಾಜಿಕಲ್ ಈಲ್ಡ್. ಸೊ ನಮ್ಮ ಒಟ್ಟು ಜೀವರಾಶಿ ಏನು ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ಅದರಲ್ಲಿ ಸೇಲಬಲ್ ಪಾರ್ಟ್ ಎಷ್ಟಿದೆ ಅದನ್ನು ನಾವು ನ್ಯೂಮರೇಟ್ರಲ್ಲಿ ಎಕನಾಮಿಕ್ ಈಲ್ಡು, ಡಿನಾಮಿನೇಟ್ರಲ್ಲಿ ಬಯೋಲಾಜಿಕಲ್ ಈಲ್ಡ್. ಸೊ ಇಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಹಾರ್ವೆಸ್ಟ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದ್ರ ಜೊತೆ ಬೇರೆ ಬೇರೆ ಪದಗಳನ್ನ ಬೇಕಾದ್ರೆ ನೋಡೋಣ ಅಲ್ವಾ. ಸೊ ಏನು ಸೀಡ್ ಇಂಡೆಕ್ಸ್ ಅಂತ ಕೇಳಿದಿರ ಅಲ್ವಾ, ಇಲ್ಲಿ ಆಪ್ಷನ್ನೇ ಡಿಸ್ಕಸ್ ಮಾಡೋಣ, ಏನೇನು ಎಕ್ಸ್ಟ್ರಾ ಇದೆ ನೋಡೋಣ. ಸೊ ಸೀಡ್ ಇಂಡೆಕ್ಸ್ ಅಂತ ಅಂದ್ರೇನು, ಎಷ್ಟು ವೆಯ್ಟ್ ಆಫ್ 100 ಸೀಡ್ಸ್, ರೈಟ್? ಸೊ 100 ಸೀಡ್ಸ್ಗಳದ್ದು ಒಟ್ಟು ತೂಕನ ನಾವು ಸೀಡ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಟೆಸ್ಟ್ ವೆಯ್ಟ್ ಅಂತ ಅಂದ್ರೇನು, ಟೆಸ್ಟ್ ವೆಯ್ಟು ಇಟ್ ರೆಫರ್ಸ್ ಟು ವೆಯ್ಟ್ ಆಫ್ 1000 ಸೀಡ್ಸ್, ರೈಟ್? ಸೊ 1000 ಸೀಡ್ಸ್, ಸೊ ಇದನ್ನು ಟೆಸ್ಟ್ ವೆಯ್ಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಐ ಥಿಂಕ್ ಬೈ ನೌ ಯು ಗಾಟ್ ಎನ್ ಐಡಿಯಾ. ಓಕೆ, 2-3 ಒಂದೇ ಕ್ವಶನ್ ಮುಖಾಂತರ ಎಷ್ಟೊಂದು ಕಲ್ತ್ವಿ. ಈವನ್ ನಮ್ಮ ಸಿನಾಪ್ಸಿಸ್ ನೋಡಿದ್ರು ನಿಮ್ಗೆ ಹಂಗೆ ಇರೋದು, ಏನು ಹಾರ್ವೆಸ್ಟ್ ಇಂಡೆಕ್ಸ್ ಡೆಫಿನೇಷನ್ ಸಿಗ್ತಾ, ಸೀಡ್ ಇಂಡೆಕ್ಸ್ ಅಂದ್ರೆ ಏನು 100 ಸೀಡ್ಸು, ವೈಲ್ ಟೆಸ್ಟ್ ವೆಯ್ಟ್ ಅಂತ ಅಂದ್ರೇನು 1000 ಸೀಡ್ ವೆಯ್ಟು. ಸೊ ಎಲ್ಲ ಸಿಕ್ಕೋಗ್ಬಿಡುತ್ತೆ. ಸಿಂಕ್ ಅಂದ್ರೇನು, ಸಿಂಕ್ ಇಸ್ ಎ ಪಾರ್ಟ್ ಆಫ್ ದಿ ಪ್ಲಾಂಟ್ ವೇರ್ ಫೋಟೋಸಿಂಥಸಿಸ್ ಸಿಂಥೇಟ್ಸ್ ಅಕ್ಯುಮುಲೇಟ್ಸ್ ಜನರಲಿ ಇನ್ ಗ್ರೈನ್ಸ್, ಹೌದಲ್ವಾ? ಸೊ ಇವುಗಳನ್ನ ನಾವು ಸಿಂಕ್ ಅಂತ ಕರಿತೀವಿ, ಗೊತ್ತಾಯ್ತಾ? ಸೊ ಹಾರ್ವೆಸ್ಟ್ ಇಂಡೆಕ್ಸ್ದು ಡೆಫಿನೇಷನು. ಸೊ ದೀಸ್ ಆರ್ ಆಲ್ ಕ್ವಶನ್ಸ್ ಫ್ರಮ್ ಅವರ್ ಟೆಸ್ಟ್ ಸೀರೀಸ್ ಓನ್ಲಿ. ವಿ ಆರ್ ಟೇಕಿಂಗ್ ಸಮ್ ಕ್ವಶನ್ಸ್ ಫ್ರಮ್ ಟೆಸ್ಟ್ ಸೀರೀಸ್ ಆ್ಯಂಡ್ ವಿ ಆರ್ ಡಿಸ್ಕಸಿಂಗ್. ಸೊ ಇಫ್ ವಿಲ್ ಜಾಯಿನ್ ನಮ್ಮ ಏನು 10 ಸೆಕ್ಷನಲ್ ಟೆಸ್ಟ್ ಇದೆ, ಓಕೆನಾ? ಸೊ ಈ 10 ಸೆಕ್ಷನಲ್ ಟೆಸ್ಟ್ನ ಹೆಂಗೆ ಕವರ್ ಮಾಡಿದ್ದೀವಿ ಅಂತ ಅಂದರೆ, ನಾವೇನು ಇವಾಗ 3 ಮಾರ್ಕ್ ಕ್ವಶನ್ಸಿಗೆ ಬೇಕಾಗಿರುವಂಥ ಮ್ಯಾಚ್ ದ ಫಾಲೋಯಿಂಗ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮತ್ತು ನಿಮಗೆ ಓನ್ಲಿ ಟು ಓನ್ಲಿ 3 ಥರ ಆಪ್ಷನ್ಸ್ ಏನು ಬರುತ್ತೆ, ಇವಾಲ್ವಿಂಗ್ ಟ್ರೆಂಡ್ ಏನಿದೆ, ಸೊ ಆ ರೀತಿ ಇದನ್ನೆಲ್ಲ ನೀವು ಇಲ್ಲೇ ಸಿಮ್ಯುಲೇಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಚೆನ್ನಾಗಿ ಟೆಸ್ಟ್ ಸೀರೀಸ್ನ ಇವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ 10 ಸೆಕ್ಷನಲ್ಲಿದೆ, 5 ಫುಲ್ ಎಂಡ್ ಟೆಸ್ಟ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟು ನೀವು 15 ಟೆಸ್ಟ್ನ ಅಟೆಂಡ್ ಮಾಡಿದ್ರೆ 1500 MCQಗಳ ಜೊತೆಗೆ ನಿಮ್ಗೆ 2 ಪಾಯಿಂಟ್ ಎಕ್ಸ್ಟ್ರಾ ಸಿಕ್ಕಿದ್ರು 3000 ಪಾಯಿಂಟ್ಸ್ನ ನೀವು ಓದ್ಬಿಡ್ತೀರಾ ಇದ್ರ ಮುಖಾಂತರ. ನಿಮಗೆ ಬೇಕಾಗಿರೋದೇ 100 ಕ್ವಶನ್ಸು, 100 ಕ್ವಶನ್ ಆನ್ಸರ್ ಮಾಡಬೇಕು, ಹೌದಲ್ವಾ? ಸಿನ್ಸ್ ವಿ ಆರ್ ಆಲ್ರೆಡಿ ಕವರಿಂಗ್ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ ಎಲ್ಲ ಕವರ್ ಮಾಡ್ತಾ ಇರೋದ್ರಿಂದ, ಪ್ಲಸ್ ನಮ್ಮ ಸ್ಟೇಟ್ ಯೂನಿವರ್ಸಿಟಿ ಪೇಪರ್ಸ್ಗಳನ್ನ, ಮತ್ತು ಎಕ್ಸ್ಟರ್ನಲ್ ಇಂಟರ್ನಲ್ ಎಕ್ಸಾಮ್ಸ್ ಪೇಪರ್ಸ್ಗಳನ್ನ, ಮತ್ತು ಆಲ್ರೆಡಿ ನಡೆದಿರೋ JRF SRF ARS ಎಕ್ಸಾಮ್ಸ್ಗಳ ಪೇಪರ್ಸ್ಗಳನ್ನೆಲ್ಲ ಕವರ್ ಮಾಡ್ತಿರೋದ್ರಿಂದ ನಿಮ್ಗೆ ತುಂಬ ಎಫೆಕ್ಟಿವಾಗಿ ರಿವಿಷನ್ ಆಗೋಗ್ಬಿಡುತ್ತೆ. ಇಲ್ಲಿ ನೀವೇನು ಓದ್ತಾ ಇದ್ದೀರಾ ಅದನ್ನ ಇಲ್ಲಿ ನೀವು ಒಂದು ಕ್ರಾಸ್ ಚೆಕ್ ಅಥವಾ ವೆರಿಫಿಕೇಷನ್ ಮಾಡ್ಕೊಳ್ಬೋದು ಟೆಸ್ಟ್ ಸೀರೀಸಲ್ಲಿ. ಓಕೆ, ಸೊ ಐ ಥಿಂಕ್ ವಿ ಹ್ಯಾವ್ 1 more question. ಸೊ ಲಾಸ್ಟ್ ಕ್ವಶನ್ ಒಂದ್ಸಲಿ ನೋಡೋಣ. ಏನಿದೆಯಪ್ಪ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕನ್ಸರ್ವೇಷನ್ ಟಿಲ್ಲೇಜ್ ಪ್ರಾಕ್ಟೀಸಸ್. ಓಕೆ, 1 2 3. ಓಕೆ, ಸೊ ಇಲ್ಲಿ ನಂಬರ್ ಸ್ವಲ್ಪ ಮಿಸ್ ಆಗಿದೆ ಅಲ್ವಾ? ಸೊ ವಿಲ್ ಜಸ್ಟ್ ರೈಟ್ ಡೌನ್ ನಂಬರ್ಸ್. ಸೊ ಏನೇನಿದೆ, ಇದು ಆಪ್ಷನ್ 2, ಮತ್ತು ಇದು ಆಪ್ಷನ್ 3, ಇದು ಆಪ್ಷನ್ 4. ಓಕೆ, ಸೊ 4 ಆಪ್ಷನ್ ನೋಡೋಣ. ಸೊ ಅಬೌಟ್ ಕನ್ಸರ್ವೇಷನ್ ಟಿಲ್ಲೇಜು ಕೇಳ್ತಿದ್ದಾರೆ ನೋಡಿ, 3 ಆಪ್ಷನ್ 4 ಆಪ್ಷನ್ ಈ ಥರ ಕ್ವಶನ್ಸ್ಗಳು ಸಿಗುತ್ತೆ ನಿಮಗೆ. ಅದನ್ನ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಹಾಲಿಂದ ಆಚೆಗೆ ಬಂದಾಗ ಅಥವಾ ಎಕ್ಸಾಮ್ ಹಾಲಲ್ಲಿ ಅಬ್ಸರ್ವ್ ಆಗ್ಬೋದಂಥ ಶಾಕ್ನ ಇಲ್ಲೇ ಅಬ್ಸರ್ವ್ ಮಾಡ್ಕೊಳ್ಳೋಕೆ ರೆಡಿ ಆಗಿರ್ತೀರ. ಸೊ ವಿಲ್ ಸಿ, ಕನ್ಸರ್ವೇಷನ್ ಟಿಲ್ಲೇಜ್ ಲೀವ್ಸ್ ಅಟ್ ಲೀಸ್ಟ್ 30% ಆಫ್ ದಿ ಕ್ರಾಪ್ ರೆಸಿಡ್ಯೂಸ್ ಆನ್ ದಿ ಸಾಯಿಲ್ ಸರ್ಫೇಸ್. ಓಕೆ, 1 ಆಪ್ಷನ್. ನೆಕ್ಸ್ಟು ಆಪ್ಷನ್ 2 ಏನು ಹೇಳ್ತಾ ಇದೆ, ಝೀರೋ ಟಿಲ್ಲೇಜ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ಆಲ್ ಟಿಲ್ಲೇಜ್ ಆಪರೇಷನ್ಸ್ ಇನ್ಕ್ಲೂಡಿಂಗ್ ಸೀಡ್ ಬೆಡ್ ಪ್ರಿಪ್ರೇಷನ್. ಸರಿನಾ? ನೋಡೋಣ. ನೆಕ್ಸ್ಟ್ ಫಾಲ್ ಪ್ಲೋಯಿಂಗ್, ಗೊತ್ತಾ? ಫಾಲ್ ಪ್ಲೋಯಿಂಗ್ ಅಂತ ಅಂದರೆ, ಓಕೆ, ಪೋಸ್ಟ್ ಮಾನ್ಸೂನ್ ಪ್ಲೋಯಿಂಗ್ ಏನು ಮಾಡ್ತೀವಲ್ವಾ? ಸೊ ಫಾಲ್ ಪ್ಲೋಯಿಂಗ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಪೆರಿನಿಯಲ್ ವೀಡ್ಸ್ ಆ್ಯಂಡ್ ಸಾಯಿಲ್ ಬಾರ್ನ್ ಪೆಸ್ಟ್ ಅಂತ ಹೇಳ್ತಿದ್ದಾರೆ. ನೋಡೋಣ. ಸ್ಟಬಲ್ ಮಲ್ಚಿಂಗ್ ಕೀಪ್ಸ್ ಕ್ರಾಪ್ ರೆಸಿಡ್ಯೂಸ್ ಆನ್ ದಿ ಸರ್ಫೇಸ್ ಟು ರೆಡ್ಯೂಸ್ ಎವಾಪ್ರೇಷನ್. ಓಕೆ, ಸೊ ನೋಡೋಣ ಏನು ಆನ್ಸರು ಹೇಳ್ಬೋದಾ? ನೋಡಿ, ಆಪ್ಷನ್ ಏನೇನಿದೆ, 1 2 3 ಇದೆ, 1 3 4 ಇದೆ, 2 1 4 ಇದೆ, 1 2 3 4 ಆಲ್ ಆಫ್ ದಿ ಅಬವ್ ಅಂತಲೂ ಇದೆ ಆಪ್ಷನ್. ಸೊ ಏನಿರ್ಬೋದು, ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ, ಕನ್ಸರ್ವೇಷನ್ ಟಿಲ್ಲೇಜ್ ಲೀವ್ಸ್ ಅಟ್ ಲೀಸ್ಟ್ 30% ಆಫ್ ದಿ ಕ್ರಾಪ್ ರೆಸಿಡ್ಯೂಸ್. ಎಸ್, ಎಕ್ಸಾಕ್ಟ್ಲಿ ಅಲ್ವಾ? ಸೊ ಕನ್ಸರ್ವೇಷನ್ ಟಿಲ್ಲೇಜ್ ಇರೋದೇ ಈ ಕಾರಣಕ್ಕೆ, ನಾವೆಲ್ಲ ಕ್ರಾಪ್ ರೆಸಿಡ್ಯೂನು ರಿಮೂವ್ ಮಾಡೋಕ್ಕಾಗಲ್ಲ, ಹೌದಲ್ವಾ? ಸೊ ಅಟ್ಲೀಸ್ಟ್ ಕನ್ಸರ್ವೇಷನ್ ಟಿಲ್ಲೇಜು ಇಷ್ಟು ಕ್ರಾಪ್ ರೆಸಿಡ್ಯೂನ ಉಳಿಸುತ್ತೆ. ನೆಕ್ಸ್ಟ್ ನೋಡೋಣ. ಝೀರೋ ಟಿಲ್ಲೇಜ್ ಕಂಪ್ಲೀಟ್ಲಿ ಅವಾಯ್ಡ್ಸ್ ಆಲ್ ಟಿಲ್ಲೇಜ್ ಆಪರೇಷನ್ಸ್. ನೋಡಿ, ಇದು ಟ್ರ್ಯಾಪು. ಯಾಕೆ ಝೀರೋ ಟಿಲ್ಲೇಜ್ ಅಂತ ಅನಿಸ್ತಿದೆ? ಹೌದು, ಇರ್ಬೋದು, ಎಲ್ಲ ಟಿಲ್ಲೇಜ್ ಆಪ್ರೇಷನ್ಸ್ನು ಸ್ಟಾಪ್ ಮಾಡಿಬಿಡ್ತೀವಿ, ಹಂಗೆ ಹೇಳೋಕ್ಕಾಗುತ್ತಾ? ಓಕೆ, ಸೊ ಝೀರೋ ಟಿಲ್ಲೇಜು ಕಂಪ್ಲೀಟ್ ಎಲ್ಲ ಆ್ಯಕ್ಟಿವಿಟೀಸ್ನ ನಿಲ್ಸೋಕ್ಕೆ ಚಾನ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್ ಅದರಲ್ಲೂ ಏನು ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸೀಡ್ ಬೆಡ್ ಪ್ರಿಪ್ರೇಷನ್
ಅಂತ ಹೇಳ್ತಿದ್ದಾರೆ. ಓಕೆ, ನೋ, ರಾಂಗ್. ಯಾಕಪ್ಪ ರಾಂಗ್ ಅಂತ ಅಂದರೆ ಝೀರೋ ಟಿಲ್ಲೇಜು ಇಟ್ ಓನ್ಲಿ ಅವಾಯ್ಡ್ಸ್ ಅವರ್ ಪ್ರೈಮರಿ ಟಿಲ್ಲೇಜ್ ಆ್ಯಕ್ಟಿವಿಟಿ. ಓಕೆ, ಏನು ಪ್ರೈಮರಿ ಟಿಲ್ಲೇಜ್ ಅಂತ ಅಂದರೆ ಪ್ರೈಮರಿ ಟಿಲ್ಲೇಜ್ನ ಮಾತ್ರ ನಾವು ಅವಾಯ್ಡ್ ಮಾಡೋದು. ಸೊ ಏನು ಪ್ರೈಮರಿ ಟಿಲ್ಲೇಜ್ ಮೀನಿಂಗ್ ಏನು? ಯಾವಾಗ ನಾವು ಹೆವಿ ಮಷಿನರಿನ ಯೂಸ್ ಮಾಡಿಕೊಂಡು ಅಥವಾ ವೆರಿ ಸ್ಟ್ರಾಂಗ್ ಡ್ರಾಫ್ಟ್ ಪವರ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಸಾಯಿಲ್ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀವಲ್ವಾ, ಲೈಕ್ ನಮ್ಮ ಮೋಲ್ಡ್ ಬೋರ್ಡ್ ಅಥವಾ MB ಪ್ಲೋ ಅಂತ ಏನು ಕರಿತೀವಿ, ಅಥವಾ ಡಿಸ್ಕ್ ಪ್ಲೋ ಅಂತ ಏನು ಕರಿತೀವಿ, ಅಥವಾ ಚಿಸೆಲ್ ಪ್ಲೋ ಅಂತ ಏನು ಕರಿತೀವಿ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೆವಿ ಸಾಯಿಲ್ ಬ್ರೇಕಿಂಗ್ ಎಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ಮಾಡಲ್ಲ, ಹೌದಲ್ವಾ? ಸೊ ಓನ್ಲಿ ಪ್ರೈಮರಿ ಟಿಲೇಜ್ ಮಾತ್ರ ಅವಾಯ್ಡ್ ಮಾಡ್ತೀವಿ, ಸೆಕೆಂಡ್ರಿ ಟಿಲೇಜ್ ಪ್ರಾಕ್ಟೀಸಸ್ ಎಲ್ಲ ಇದ್ದೇ ಇರುತ್ತೆ. ಸೊ ದ್ಯಾಟ್ಸ್ ವೈ ದಿಸ್ ಆಪ್ಷನ್ ಇಸ್ ರಾಂಗ್. ಸೊ ಹಂಗಿದ್ರೆ ಏನಾಯಿತು, ಆಪ್ಷನ್ 2ನ ಎಲಿಮಿನೇಟ್ ಮಾಡಿದ್ವಿ. ಆಪ್ಷನ್ 2 ಎಲಿಮಿನೇಟ್ ಮಾಡಿದ್ರೆ ಎಸ್, ಸೊ ಉಳಿದಿದ್ದೆ ಇದೊಂದು ಆಪ್ಷನ್, ಹೌದಲ್ವಾ? 1, 3, 4. ಸೊ ಉಳಿದಿದ್ದು ನೋಡ್ಬಿಡೋಣ. ಓಕೆ, ಸೊ ಉಳಿದಿದ್ದು ಏನೇನಿದೆಯಪ್ಪ? ಫಾಲ್ ಪ್ಲೋಯಿಂಗ್ ಎಲ್ಪ್ಸ್ ಇನ್ ಕಂಟ್ರೋಲಿಂಗ್ ದಿ ಪೆರಿನಿಯಲ್ ವೀಡ್ಸ್ ಆ್ಯಂಡ್ ಸಾಯಿಲ್ ಬಾರ್ನ್ ಪೇಸ್ಟ್. ಎಸ್, ಎಕ್ಸಾಕ್ಟ್ಲಿ, ಹೌದಲ್ವಾ? ಏನು ಫಾಲ್ ಪ್ಲೋಯಿಂಗ್ ಅಂತ ಅಂದ್ರೇನು, ಮೀನಿಂಗ್ ಹೇಳಿ ನೋಡೋಣ. ಫಾಲ್ ಪ್ಲೋಯಿಂಗ್ ಅಂತ ಅಂದರೆ ಆಟಮ್ ಸೀಸನ್ ಅಥವಾ ಫಾಲ್ ಸೀಸನ್ ಅಂತ ಏನು ಕರಿತೀವಲ್ವಾ, ರೈಟ್ ಆಫ್ಟರ್ ದಿ ಮಾನ್ಸೂನ್ ಅಥವಾ ಸಮ್ಮರ್ ಕ್ರಾಪ್ನ ಹಾರ್ವೆಸ್ಟ್ ಮಾಡಾದಮೇಲೆ ಹಾರ್ಶ್ ವಿಂಟರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಪ್ಲೋಯಿಂಗ್ ಅಂತ ಏನು ಮಾಡ್ತೀವಲ್ವಾ, ಸೊ ಅದನ್ನು ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಪೆರಿನಿಯಲ್ ವೀಡ್ಸ್ಗಳು, ಬಹುವಾರ್ಷಿಕ ಕಳೆಗಳು ಅಂತ ಏನಿರುತ್ತೆ, ಮತ್ತು ಸಾಯಿಲ್ ಬಾರ್ನ್ ಪೇಸ್ಟ್ಗಳು ಅಥವಾ ಮಣ್ಣಲ್ಲೇ ಕಂಡುಬರ್ಬೋದಾದಂಥ ಕೀಟಗಳನ್ನ ಅಥವಾ ಈವನ್ ಓಲ್ಡ್ ಫಂಗಲ್ ಪ್ಯಾಥೋಜನ್ಸ್ಗಳೇನಾದರೂ ಇದ್ರೂ ಕೂಡ ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಲ್ವಾ? ಡೆಫಿನೆಟ್ಲಿ ದಿಸ್ ಇಸ್ ದಿ ರೈಟ್ ಆಪ್ಷನ್. Next is stubble mulching keeps the crop residues on the surface to reduce the evaporation. Yes, definitely, ಹೌದಲ್ವಾ? ಸೊ ಸಿನಾಪ್ಸಿಸ್ ಕೂಡ ಅದನ್ನೇ ಹೇಳ್ತಿದೆ, ಹೌದಲ್ವಾ? ಎಸ್, ಸೊ ಝೀರೋ ಟಿಲೇಜ್ ಅವಾಯ್ಡ್ಸ್ ಓನ್ಲಿ ಟಿಲೇಜ್ ದಟ್ ಓನ್ಲಿ ಪ್ರೈಮರಿ ಟಿಲೇಜ್ನ ಅವಾಯ್ಡ್ ಮಾಡುತ್ತೆ, ಬಟ್ ಸೆಕೆಂಡರಿ ಟಿಲೇಜ್ ಪ್ರಾಕ್ಟೀಸಸ್ಗಳನ್ನ ನಾವು ಮಾಡ್ತೀವಿ. ಸೊ ದಟ್ಸ್ ಆಪ್ಷನ್ 1, 3, 4. ಸೊ ವಿತ್ ದಿಸ್ ವಿ ಹವ್ ಕಂಪ್ಲೀಟೆಡ್ ಅವರ್ 6 ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಅವರ್ ಆಗ್ರೋನಮಿ ಟೆಸ್ಟ್ ಸೀರೀಸ್. ಓಕೆ, ಸೊ ಇದೇ ರೀತಿ ನಾವು ಎಲ್ಲ ಸೆಕ್ಷನಲ್ ಟೆಸ್ಟ್ಗಳಿಗೆ ವೆರಿ ಗುಡ್ ಕ್ವಾಲಿಟಿ ಕ್ವಶನ್ಸ್ಗಳನ್ನ ತಗೊಂಡು ವೆರಿ ಗುಡ್ ಟೀಮ್, ಓಕೆ, ನಮ್ಮ ಏನು SRF JRF ಅಚೀವರ್ಸ್ ಆಗಿರಲಿ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋಂಥ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳ ಸಪೋರ್ಟ್ ತೊಗೊಂಡು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋಂಥ ARS ಸೈಂಟಿಸ್ಟ್ಗಳ ಸಪೋರ್ಟ್ ತೊಗೊಂಡು ಮತ್ತು ಡಿಫ್ರೆಂಟ್ ಸ್ಟೇಟ್ ಎಕ್ಸಾಮ್ಸ್ಗಳು ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ರೆಫರ್ ಮಾಡಿ, ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ರೆಫರ್ ಮಾಡಿ ನಾವು ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಯು ಟು ಎವೋ ಒನ್ ಟೈಮ್ ಆಪರ್ಚುನಿಟಿ ಬಂದಿದೆ. ಒಳ್ಳೆ ಟೆಸ್ಟ್ ಸೀರೀಸ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಜಾಯ್ನ್. ಅದರಲ್ಲೂ ಬರೀ 399 ರೂಪೀಸ್, ಹೌದಲ್ವಾ? ಸೊ 399 ರೂಪೀಸಲ್ಲಿ ನೀವು ಒಂದು ಗ್ರೂಪ್ ಬಿ ಆಫೀಸರ್ ಆಗುವಂಥ ಟೆಸ್ಟ್ ಸೀರೀಸ್ ಸಿಗ್ತಾ ಇದೆ ಅಂತ ಅಂದರೆ ಇಟ್ ಈಸ್ ಲಿಟ್ರಲಿ at no cost you are getting, right? So don't miss such opportunity. Spardha Review is providing a very good platform for all of you, so please make use of it. Okay, so we are there to support you in all sort. Okay, ಇನ್ನೇನು ನಾವು ವೆರಿ ಸೂನ್ ನಾವು ಜುಲೈಯಲ್ಲಿ ಫುಲ್ ಲೆಂತ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಮುಂಚೆನೇ ನೀವೆಲ್ಲ ಸೆಕ್ಷನ್ಗಳೆಲ್ಲ ಮುಗಿಸ್ಕೊಬಿಡಿ, ಸೊ ದಟ್ ಫುಲ್ ಲೆಂತ್ನ ನೀವು ಕರೆಕ್ಟ್ ಒಂದು ಸ್ಟ್ರಿಕ್ಟ್ ಟೈಮ್ ಟೇಬಲಲ್ಲಿ ಫುಲ್ ಲೆಂತ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದ್ರ ಜೊತೆಗೆ GS ಕೂಡ ವೆರಿ ಗುಡ್ ಟೀಮು ನಮಗೆ GS ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಮ್ಯಾಗ್ಝಿನ್ ಅಲ್ಲಿ ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗೋದು ನೀವು ನೋಡ್ತಾನೆ ಇದ್ದೀರಾ. ಸೊ ಆ ಮ್ಯಾಗ್ಝಿನ್ ಬೇಸ್ಡಲ್ಲೇ ನಾವು ಕರೆಂಟ್ ಅಫೇರ್ಸ್ನು ಸೇರಿ ಕವರ್ ಮಾಡ್ತಾ ಇರ್ತೀವಿ ಟೆಸ್ಟ್ ಸೀರೀಸ್ಗಳಲ್ಲಿ. ದಿಸ್ ಈಸ್ ಡೆಫಿನೆಟ್ಲಿ ಅ ರೈಟ್ ಆಪರ್ಚುನಿಟಿ. ಸೊ ಈ ಟೆಸ್ಟ್ ಸೀರೀಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸೊ ಥ್ಯಾಂಕ್ ಯು. ವಿಲ್ ಕಮ್ ಬ್ಯಾಕ್ ಸೂನ್ ವಿತ್ ಅನದರ್ ವಿಡಿಯೋ. ಓಕೆ, ಅನದರ್ ವಿಡಿಯೋ ಆಫ್ ಅನದರ್ ಸೆಕ್ಷನ್. ಓಕೆ, ನೋಡೋಣ ಓಕೆ ಹೆಂಗೆ ಬರುತ್ತೆ ರೆಸ್ಪಾನ್ಸ್, ವಿ ವಿಲ್ ಸಿ. ಓಕೆ, ಸೊ ಇಫ್ ಯು ರಿಯಲಿ ವಾಂಟ್ ಟು ಕಂಟಿನ್ಯೂ ದಿಸ್ ಸೀರೀಸ್, ವಿ ವಿಲ್ ಗೋ ಹೆಡ್. ನಮ್ಮ ಟೆಸ್ಟ್ ಸೀರೀಸಲ್ಲೇ ಒಂದಷ್ಟು ಕ್ವಶನ್ಸ್ನ ಪಿಕಪ್ ಮಾಡಿ ನಾವು ಕ್ಯಾರಿ ಮಾಡ್ತಾ ಹೋಗ್ತೀವಿ. ವಿಲ್ ಕಮ್ ಅಪ್ ವಿತ್ ಮೋರ್ ಗುಡ್ ಕಂಟೆಂಟ್ ಫಾರ್ ಆಲ್ ಆಫ್ ಯು. ಮೇಕ್ ಶ್ಯೂರ್ ದಟ್ ಯು ವಿಲ್ ಪರ್ಚೇಸ್ ಟೆಸ್ಟ್ ಸೀರೀಸ್ ಆ್ಯಂಡ್ ಪ್ರಾಕ್ಟೀಸ್ ಅಥವಾ ನಿಮ್ಮ ಒಂದು ಪ್ರಿಪ್ರೇಷನ್ ಯಾವ ಹಂತದಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.